ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನು ಬಂದು ಇಷ್ಟು ದಿನ ಆದ್ರೂ ನನ್ನ ಕಣ್ಣೆದುರಿಗೆ ನಮ್ಮನೆಯೊಳಗೆ ಇದ್ರು ನಾನು ನಿನ್ನ ಹೊರಗಿನವಳಾಗೆ ನೋಡ್ತಿದ್ದೆ. ನೀನು ಈ ಮನೆನ ಸರ್ವನಾಶ ಮಾಡಕ್ ಬಂದಿರೋಳು ಅಂತ ನಿನ್ ಮೇಲೆ ನನಗೆ ಕೋಪ ಬರ್ತಿತ್ತು. ನೀನು ಯಾವಾಗೆಲ್ಲವನ್ನೂ ಅನುಸರಿಸ್ಕೊಂಡು ಸಹಿಸ್ಕೊಂಡು ಹೋಗ್ತಾ ಹೋದೆ. ಆಮೇಲೆ ನಿನ್ ಮೇಲಿರೋ ಅಭಿಪ್ರಾಯ ಬದಲಾಗ್ತಾ ಹೋಯ್ತು. ಕಡೆಗೆ ನೀನು ಯಾರು ಬೇಡ ಯಾವುದು ಬೇಡ ಅಂತ ಮನೆ ಬಿಟ್ಟು ಹೊರಟೋದ್ಯೋ ಆ ಕ್ಷಣದಿಂದ ನನಗೊಂಥರ ಸಂಕಟ ಶುರುವಾಯ್ತಮ್ಮ. ಹಾಗೆ ನಾನು ನಿನ್ನನ್ನು ಹುಡ್ಕೋಕ್ ಶುರು ಮಾಡಿದೆ. ಮತ್ತೆ ಎಲ್ಲಿ ನಿನ್ನನ್ನು ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಶುರುವಾಯ್ತಮ್ಮ. ಆಗ ನನ್ಗೆ ಅರ್ಥ ಆಗಿದ್ದಿಷ್ಟೇ ಮಗಳೇ, ಹೃದಯಕ್ಕೆ ಹತ್ತಿರ ಆದವರು ದೂರ ಆದಾಗ ಮಾತ್ರ ಮನ್ಸು ಈ ರೀತಿ ಒದ್ದಾಡುತ್ತೆ ಅಂತ. ನೀನ್ ನನ್ನ ಮಗಳು ಅನ್ನೋದು ನನಗೆ ಗೊತ್ತಾಗೋಯ್ತಮ್ಮ, ಗೊತ್ತಾಗೋಯ್ತು. ನನ್ನನ್ನ ಕ್ಷಮಿಸ್ಬಿಡಮ್ಮ. ತಿಳಿದೆ ನಾನು ನಿನಗೆ ತುಂಬಾ ನೋವು ಕೊಟ್ಟಿದ್ದೀನಿ. ನನ್ನನ್ನು ಕ್ಷಮಿಸ್ತೀಯ ಅಲ್ವಾ ಮಗಳೇ? ಅಪ್ಪ, ದಯವಿಟ್ಟು ನೊಂದ್ಕೋಬೇಡಪ್ಪ. ನೋಡು, ನೀನ್ ಹತ್ರ ನನ್ನಿಂದ ತಡ್ಕೊಳಕ್ಕಾಗಲ್ಲ. ನಿನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರಪ್ಪ. ಅದಕ್ಕೆ ಯಾಕೆ ನೀನು ಒದ್ದಾಡ್ತಿದ್ಯಾ? ಇಲ್ಲಮ್ಮ, ನನ್ನ ಜಾಗದಲ್ಲಿ ಬೇರೆ ಯಾವ ತಂದೆ ಇದ್ದಿದ್ರು ಹೀಗೆ ಮಾಡ್ತಾ ಇರಲಿಲ್ಲ. ನಿನ್ ಮೇಲೆ ಹಠ ಸಾಧಿಸ್ತವನ್ ನಾನು, ಆ ಮಂತ್ರವಾದಿನ ಕರ್ಕೊಂಡು ಬಂದವನ್ ನಾನು. ಅವನು ನಿನಗೆ ಮನ್ಸೋ ಇಚ್ಛೆ ಬಡಿತಿದ್ರು ಅದಕ್ಕೆ ಬೆಂಬಲ ಹಾಕೊಟ್ಟವನ್ ನಾನು. ಸಾಕಿ ಮುದ್ದು ಮಾಡಿದ ಮಗಳನ್ನೇ ರಕ್ತ ಹೆಪ್ ಕಟ್ಟೋ ಹಾಗೆ ಹೊಡೆಸ್ಬಿಟ್ಟೆ. ನಾನೆಷ್ಟು ಕ್ರೂರಿ ಅಲ್ವಾ ಮಗಳೇ? ನೋಡಪ್ಪ, ಏನೋ ಕೆಟ್ಟಗಳಿಗೆ ನಡಿಬಾರ್ದು ನಡೆದು ಹೋಯ್ತು. ಈಗೆಲ್ಲ ಒಂದೊಂದಾಗಿ ಸರಿ ಹೋಗ್ತಿದ್ಯಲ್ಲ, ಖಂಡಿತ ಮುಂದೆ ಒಳ್ಳೇದೇ ಆಗುತ್ತಪ್ಪ. ಮನ್ಸ್ಫೂರ್ತಿಯಾಗಿ ನನ್ನ ಸುರಭಿ ಅಂತ ಒಪ್ಕೊಟ್ಯಲ್ಲಪ್ಪ, ನಂಗಷ್ಟೇ ಸಾಕಪ್ಪ. ತುಂಬಾ ಥ್ಯಾಂಕ್ಸ್ ಅಪ್ಪ, ತುಂಬಾ ಥ್ಯಾಂಕ್ಸ್ ಅಪ್ಪ. ಈಗಲಾದ್ರೂ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬಂತಲ್ವಾ? ಕೊನೆಗೂ ಇವಳು ನಮ್ಮ ಮಗಳು ಅಂತ ಒಪ್ಕೊಂಡ್ರಲ್ಲ, ಅದೇ ಸಂತೋಷ ನನಗೆ. ನಾಗು, ನೀನ್ ಹೇಳ್ತಾ ಇದ್ದಿದ್ದು ನಿಜ, ಆದ್ರೆ ನಾನು ನಿನ್ ಮಾತನ್ನೇ ನಂಬ್ತಿರ್ಲಿಲ್ಲ. ಎಂಥ ಕೆಟ್ಟ ಪರಿಸ್ಥಿತಿ ಬಂದ್ರು ಜನ್ಮ ಕೊಟ್ಟ ತಾಯಿ ಮಾತ್ರ ಮಕ್ಕಳನ್ನ ಗುರ್ಸೋಸಕ್ ಸಾಧ್ಯ ಕಡೆ. ಅದಕ್ಕೆ ಅದನ್ನ ಕರಳು ಬಳ್ಳಿ ಸಂಬಂಧ ಅಂತ ಕರೆಯೋದು. ನನಗದ ಅರ್ಥ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಸ್ತು. ಮಗಳೇ, ನಿನ್ ರೂಪ ಬದಲಾಗಿರ್ಬೋದು, ಆದ್ರೂ ನೀನು ನನ್ನ ಮಗಳೇ. ಇನ್ಮೇಲೆ ನಿನಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ನಾನು ನೋಡ್ಕೋತೀನಮ್ಮ. ಇನ್ಮೇಲೆ ಯಾವತ್ತು ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಕೊಡೋ ಮಾತೇ ಇಲ್ಲಮ್ಮ. ನೀನೇ ನನ್ನ ಬಂಗಾರು, ನನ್ನ ಮಗಳೇ. ಸರ್ ನಮಸ್ತೆ. ಸರ್ ನಮಸ್ತೆ. ಅರ್ಜೆಂಟಾಗಿ ಮಾತಾಡಬೇಕು ಬನ್ನಿ ಅಂತ ಹೇಳಿದ್ರಲ್ಲ, ಏನು ವಿಷಯ? ಎಲ್ಲ ಓಕೆ ತಾನೆ? ಕೆಲವೊಂದು ಸರಿ ಇದೆ, ಕೆಲವೊಂದು ಸರಿ ಇಲ್ಲ ಸರ್. ಯಾಕೇನಾಯ್ತು ಸರ್? ನಮ್ಮ ಟ್ಯಾಟೋ ಗೋಷ್ಠನ ಮುಗಿಸ್ಬಿಟ್ರು ಸರ್. ಮೊನ್ನೆ ರಾತ್ರಿ ಅವನ ಹತ್ರ ಕಡೆಯದಾಗಿ ಮಾತಾಡಿದ್ದೆ. ಏನು ಹೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಅವನು. ಆದರೆ ಕೊನೆಯದಾಗಿ ಡೇಂಜರ್ ಸೈನ್ ಅಪ್ ಅಂತ 2 ಪದ ಹೇಳ್ದ ಸರ್. ಏನು ಸರ್ ಇದ್ದಕ್ಕಿದ್ದಾಗೆ ಹೀಗಾಗೋಯ್ತು? ಸರ್ ನಾನು ಮೊದಲೇ ಹೇಳಿದ್ನಲ್ಲ ಸರ್, ಈ ಥರ ಕೆಲಸ ಮಾಡುವಾಗ ನಮ್ಮ ಲೈಫ್ನ ತುಂಬ ರಿಸ್ಕಲ್ಲಿಟ್ಟು ಕೆಲಸ ಮಾಡೋಕ್ಕಾಗುತ್ತೆ ಸರ್. ಬಟ್ ನಾವು ರಿಸ್ಕ್ ತೊಗೊಂಡು ಮಾಡಿದ್ವಿ, ಅವನ ಪ್ರಾಣನೇ ಕಳ್ಕೊಂಡ.
ಛೇ ಛೇ, ಎಂಥ ಕೆಲಸ ಆಗೋಯ್ತು. ಇತ್ತೀಚೆಗೆ ಅವನ ಎಂಗೇಜ್ಮೆಂಟು ಆಗಿತ್ತಲ್ವಾ? ಹೌದು ಸರ್, ಮೇಲಾಗಿ ವಯಸ್ಸಾದ